ನಿಮ್ಮ ಮಗ ಅವಳನ್ನ ದೂರ ಮಾಡಿದ್ದಾರೆ, ಯಾಕಮ್ಮ ಒಂದ್ಗೂಡ್ಸೋ ಪ್ರಯತ್ನ ಮಾಡಿಲ್ಲ? ಇದು ನಾವು ಪ್ರಯತ್ನ ಮಾಡಿ 3 ಸಲ ಹೋಗಿ ಕರ್ಕೊಂಡು ಬಂದೆ ನಾನು. ಆ ಮರಾದಿ ಕೂಡ ಹುಡುಗಿ ಮನೇಲಿ ಇಟ್ಟಿಲ್ಲ. ಒಂದು 3 ದಿವಸ ಇದ್ರು 4ನೇ ದಿವಸ ನಮ್ಮ ಮನೆಗೆ ಹೋಗ್ಬೇಕು, ನಮ್ಮ ಮನೆಗೆ ಫೋನ್ ಮೇಲೆ ಫೋನ್ ಮಾಡೋದು. ಸ್ವಲ್ಪ ಜಗಳ ಆದರೆ ಫೋನ್ ಮಾಡಿ ಕರ್ಸೋದು ಬಿಡೋದು, ಹೋಗ್ಬಿಡೋದು. ಈಯಪ್ಪ ಅವನ ನೋಡು ಮಾತಕ್ಕೆ ಮುಂಚೆ ಬಂದು ಕೆಟ್ಟ ಮಾತು ಬೈಯೋದು, ಹೊಡೆಯೋಕ್ಕೆ ಫಸ್ಟ್ ನಮ್ಮ ಹೊಡೆಯೋಕ್ಕೆ ಶುರು ಮಾಡೋದು. ಫಸ್ಟ್ ಹೊಡೆಯೋಕ್ಕೆ ಶುರು ಮಾಡೋದು ನಮ್ಮನ್ನ. ಪ್ರಾರಂಭದಲ್ಲಿ ನೀವು ಅವಳು ಪರವಾಗಿದ್ರಿ ಅಲ್ವಾ, ಈಗ ಯಾಕೆ ಅವಳ ಬಗ್ಗೆ ಸಿಟ್ಟು ಬಂದಿದೆ? 3 ತಿಂಗಳು ನಾವು ಚೆಂದಾಗಿದ್ದು. ಅವಳ ಮೇಲೆ ನಾನೇ ಹೇಳೋಕ್ಕಾಗಲ್ಲ. ಇವರಿಬ್ಬರದಲ್ಲಿ ಏನು ನಡೀತಾ ಭಗವಾನ್ ಒಬ್ರಿಗೆ ಗೊತ್ತು. ಒಂದು ಸತಿ ಅವ್ರ ಮನೆ ಹಬ್ಬಕ್ಕೆ ಹೋಗಿ ಬಂದರು, ಆವಾಗಿಂದ ಇವ್ರದ್ದು ಜಗಳ ಶುರುವಾಯಿತು. ಜಗಳ ಶುರುವಾಯಿತು. ಒಂದು ಸತಿ ಸ್ಟ್ರಾಂಗ್ ಪೆನ್ನಲ್ಲಿ ಕುಡ್ದುಬಿಟ್ಟಿದೆ. ಏನಕ್ಕೋ ಕುಡ್ದು ಅಂದ್ಬಿಟ್ಟು ನನ್ನ ಹತ್ರ ಯಾವ ನಿಜ ಹೇಳಿಲ್ಲ ಅವನು, ಯಾವ ನಿಜ ಮಾತ್ರ ಹೇಳಿಲ್ಲ. ನಂಗೆ ಬೇಜಾರಾಯಿತು, ನಾನು ಕುಡ್ದೆ ಇದಕ್ಕೆಲ್ಲ ನೀವು ತಲೆ ಹಾಕ್ಬೇಕಿಲ್ಲ. ಏನಕ್ಕೆ ಹಿಂಗಲ್ಲ ಅವಳನ್ನ ಕುಡಿ, ಏನಕ್ಕಮ್ಮ ಕುಡಿ, ನನಗೇನು ಗೊತ್ತಿಲ್ಲ ನಿಮ್ಮ ಮಗ ಕುಡ್ದಿರೋದು ಅವ್ರು ಕೇಳಿ. ಸ್ವಲ್ಪ ಏನೋ ಜಗಳ ಆದರೆ ಸಾಕು ಅಲ್ಲಿ ಫೋನ್ ಮಾಡೋದು. ಅದು ಅವ್ರ ಅಕ್ಕ, ಅವ್ರ ಮಾವ, ಅವ್ರ ತಮ್ಮ ಒಬ್ಬನು, 3 ಜನ ಬಂದುಬಿಡೋದು. ರೋಡ್ ಒಳಗೆ ಕಿಳಿಸೋದು. ನಮ್ಮ ಮನೆಯಿಂದ ಒಳಗಡೆ ಬಂದ್ರೂ ಒಳಗಡೆ ಬರೋಕ್ಲೆ ರೋಡ್ ಒಳಗೆ ಕಿಳಿಸೋದು. ನ್ಯಾಯ ಪಂಚಾಯತಿಗೆ ಅಂತ ಹೇಳ್ದಾರಲ್ಲ ಅವರು, ನಾನು ಎಷ್ಟು ಸಲ ಹೋಗಿರ್ಬೋದು ಅಂತ ಅವ್ರ ಬಾಯಿಂದನೇ ಕೇಳಿ, ನಾನು ಹೇಳೋದ್ಬೇಕಾಗಿಲ್ಲ. ನಾನಂತೂ ಹೋಗಿರೋದು 2 ಸಲ, ಇವಾಗ 3 ತಿಂಗಳು 4 ತಿಂಗಳು ಆಗಿರ್ಬೇಕು. ನೀವ್ ಯಾಕಮ್ಮ ಹೋಗಿಲ್ಲ? ನಿಮ್ ಮಗಳಲ್ವೇನಮ್ಮ, ಅವಳ ಜೀವನ ಅಲ್ವೇನಮ್ಮ ಹಾಳಾಗ್ತಾ ಇರೋದು? ಅವರು ಬಂದಿಲ್ವೇ ಕರ್ಕೊಂಡು ಹೋಗೋಕ್ಕೆ? ಇಲ್ಲ ನನಗೆ ಬೇಡ. ಇಲ್ಲ ಬಂದ್ಲಿಲ್ವಾ ಮೇಡಮ್ ಮನೆಗೆ? ಬರ್ಬೇಕಾಯ್ತು ಗಂಡ. ನಾನು ಓಡಿಸ್ಬಿಡ್ತೀನ ಮನೆ ಬಿಟ್ಟು, ನೀನ್ ಎಂತ ನೋಡ್ಬೇಡ ಅಂತ ಹೇಳ್ತೀನ ನಾನು. ಯಾತಕ್ ಬಂದಿಲ್ಲ ಅಂತ ಯಾರಾದ್ರೂ ವಿಚಾರಿಸಿದ್ದೀರಾ? ಯಾವತ್ತಾದ್ರೂ ಕುಮಾರ್ನ ಮಾತಾಡ್ಸಿದ್ದೀರಾ? ನಿಮ್ಮಿಬ್ರು ಮಧ್ಯೆ ಪ್ರಾಬ್ಲಮ್ ಏನು ಅಂತ ಅವ್ರು ಊರಲ್ಲಿ ಇರ್ತಾರಿಲ್ವಾ ಮೇಡಮ್? ಅವರು ಹೊಡೆಯಕ್ ಮಾತ್ರ ಮಾತಾಡ್ಬೇಡ ನೀನು. ಅವ್ನು ಹೇಳ್ತಾರದ್ ಹೆಂಗ್ ಮಾತಾಡ್ತಾನೆ ಮೇಡಮ್? ಹೇಳ್ತಾ ಇದಾರಮ್ಮ ಏನ್? ನಾ ಇವಾಗ ಅವಳನ್ನ ನೋಡಕ್ ಬೇಡ, ಮಗುನ ಬಂದ ನೋಡ್ಬೇಕಿಲ್ವಾ? ಏನಾರ ಆಚೆಯಿಂದ ತಲ್ಬಿಡ್ತೀವ ಅವನ್ನ. ನೀನ್ ಅವ್ನ ಮಗನ ಬಂದ್ ನೋಡಕ್ಕೇನ ಕರ್ಕೊಂಡ್ ಬಂದ ಮನೆ ಬಾಗಿಲ್ರು ಬಿಟ್ಟು ಹೋಗ್ಬೇಕಾಗಿತ್ತು. ಏನ್ ಮನೆ ನೀನ್ ಯಾಕೆ 4 ವರ್ಷ ಮನೇಲಿ ಮಾಡ್ಕೊಂಡೆ? ಓಡ್ಸಿದ್ಕೆಲ್ಲ ಹಾಕಿ ಚೆನ್ನಾಗಿ ಹಾಕಿ ಹೊಡೆದಿ ಕಳ್ಸ. ಅದಕ್ಕೆ ನೀನ್ ಬರ್ತದೆ, ನೀನು ಬಂದಿಲ್ಲ ಮನೆಗೆ. ನಾನ್ ಬರೋವಾಗಲ್ಲ. ಹೌದು, ನಾವು ಹೋಗ್ಬಿಡ್ತಾ ಇದ್ದೀವಿ. ಅದೆಲ್ಲ ಬೇಡ. ನಿಮ್ ಮಗಳನ್ನ ತಂದು ನಮ್ಮ ಮನೇಲಿ ಬಿಟ್ಟು ಹೋಗಿದ್ರೆ ಅವತ್ ನಾನು ಕರ್ಕೊಂಡ್ ಬಂದ್ ಬಿಟ್ಟೆ ಇಲ್ವಾ? ಬಿಟ್ಟೆ ತಿರ್ಗಾ ಹೆಂಗ್ ಬಂದ್ ಕರ್ಕೊಂಡು? ನೀನು ಗಂಡ ಇದ್ದಾನಲ್ವಾ, ನೀ ಗಂಡ ಮಾಡಿದ ಕೆಲಸ ತಂಗಿ ಯಾಕೆ ಪದೇ ಪದೇ ವಾಪಸ್ ಮೇಡಮ್? ಅವ್ರ ಗಂಡ ಹೊಡಿತಿದ್ದ ಬೈತಿದ್ದ, ಅದಕ್ಕೆ ನಮ್ಮ ಮನೆಗೆ ಬರ್ತಿದ್ಲಿ ಮೇಡಮ್. ನಮ್ಮ ಮನೆಗೆ ಬರ್ತಾ ನಮ್ಮ ಅಮ್ಮನ ಮನೆಗೆ ಹೋಗ್ತಿದ್ದೆ ಮೇಡಮ್. ಮೇಡಮ್ ಎಷ್ಟು ಒಂದೊಂದು ದಿನಕ್ಕೆ ಒಂದೊಂದು ಟಾರ್ಚರ್ ಮೇಡಮ್. ನನಗೆ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಟೆಸ್ಟ್ ಎಲ್ಲ ಮಾಡಿಸಿದಾರೆ. ಇಲ್ವಾ ಹೌದಾ ಇಲ್ವಾ ಅಂತ ಕೇಳಿ. ಅದೇನಕ್ಕೆ ಟೆಸ್ಟ್ ಮಾಡಿಸೋದು ಅಂತ ಇವಾಗ ನೀವು ಕೇಳಿ. ಅದೇನು ಟೆಸ್ಟ್ ಮಾಡ್ತಿದ್ರೆ ಮಗುಗೆ ಹಾಲು ಕೊಟ್ಟರೆ ಕಸರೆ ಬರ್ತಿತ್ತು. ಮಗು ತಾಯಿ ಅಲ್ಲ ಮೇಡಮ್. ಅದು ಯಾವಾಗ ಆಗಿದ್ ಗೊತ್ತಾ ಮೇಡಮ್? ಮಗು ಆಗಿ 1 ವರ್ಷ ಆದ್ಮೇಲೆ ಹೋಗಿದ್ದು ಮೇಡಮ್. ನಾನು ತಾಯಿಲಿ ಹೆಂಗ್ ಮೇಡಮ್ ಕಸರೆ ಬರುತ್ತೆ? ಹೆಂಗ್ ಗೊತ್ತು ಕೇಳಿ ಮೇಡಮ್. ಅಮ್ಮ ಹಾಲು ಕೊಟ್ಟಿಲ್ಲ ನಮ್ಮ ಮಗುಗೆ, ದೇವ್ರ ನಮ್ಮ ಮಗುಗೆ ಹಾಲು ಕೊಟ್ಟಿಲ್ಲ. ಇವಾಗ ಅದೆಲ್ಲ ನಾನು ಹೇಳ್ಕೊಂಡ್ರೆ ಎಷ್ಟೋ ದೂರ. ಹಾಲು ಕೊಟ್ಟಿಲ್ಲ ಅಂದ್ರೆ ಮಗು ಹಾಲು ಕೊಡಿದ್ರೆ ತಾನೆ ಮೇಡಮ್ ನಾನು ಕೊಡಕ್ಕೆ? ತಾಯಿ ಹಾಲು ಕಸರೆ ಎಲ್ಲಿಂದ ಬರ್ತಿತ್ತು ಮೇಡಮ್? ನೀವೇ ಕಸರೆ ಬರ್ತಿತ್ತೆ. ಮಗುಗೆ 3 ದಿವಸ ಮಗುಗೆ ಬಾಟ್ಲ್ ಹಾಲು ಕೊಡ್ತಾವ್ರೆ. ಸರಿ, ಅದಕ್ಕೆ ಶಿಕ್ಷೆ ಏನಪ್ಪಾ? ಈಗ ಮಗು ತಾಯಿ ಹಾಲು ಕುಡಿಲಿಲ್ಲ ಅಂದ್ರೆ ಅದಕ್ಕೆ ಶಿಕ್ಷೆ ಏನ? ಮಗು ಹಾಲು ಕಸರೆ ಎಷ್ಟೋ ಮಕ್ಕಳು ತಾಯಿ ಹಾಲಿಂದ ಬೆಳಿತಾವ, ಮಕ್ಕಳೆಲ್ಲ ಏನ್ ಸತ್ತೋಗ್ಬಿಡ್ತಾವ? ಎಲ್ಲ ನಾವು ಹೋಗ್ಲಮ್ಮ. ಇವ್ರಿಗೆ ಜಗಳ ಏನಕ್ಕೆ ಬರ್ತಿತ್ತು ಅದು ನನ್ಗೆ ಗೊತ್ತಿಲ್ಲ. ನಾನು ಇರುವಾಗ ಯಾವ ಜಗಳ ಮಾಡಕ್ಲ. 1 ದಿವಸ ಕೆಲ್ಸಕ್ಕೆ ಬಂದಿದ್ದೀನಿ. ಸ್ಟ್ರಾಂಗ್ ಪೆನಲ್ ಕುಡಿದ್ಬಿಟ್ಟು ರಕ್ತ ಬಾಯಿಗಳು ಬಂತು. ಏನೋ ಜಗಳ ನೋಡತ್ತೆ ಈ ತರ ಪೆನಲ್ ತಾಗ್ಲದವಡು. ಫೆನೈಲ್ ಕುಡಿದ್ರು ಮೇಡಮ್ ರಕ್ತ ವಾಂತಿ. ಇದ್ದೀನಲ್ಲ ಮೇಡಮ್. ರಾತಕ್ಕೆ ಹಾಗಾಯ್ತು? ಅದೇ ಅದೇನ್ ಕಾರಣನೇ ಇರಲ್ಲ ಮೇಡಮ್. ಕಾರಣನೇ ಇದರ ಜಗಳ ಮಾಡೋದು ಮೇಡಮ್. ಚೆನ್ನಾಗೇ ಇರೋದು ಹಂಗೇ ಮಕ್ಕಳು ಕೈಯೆಲ್ಲ ಕುಯ್ಕೊಂಡಿದ್ದೆ. ಏನಕ್ಕೆ ಈ ತರ ಎಲ್ಲ ಮಾಡ್ತೀಯ? ನಾನು ಇರೋದ ಸಾಯೋದು ಏನಕ್ಕೆ ಈ ತರ? ಅದಕ್ಕೆ ನಿನ್ ಗೊತ್ತಿಲ್ಲ ಸುಮ್ಮನೆ ರಮ್ಮ ಗೊತ್ತಿಲ್ಲ. ಆದ್ರೆ ಇವತ್ತೇ ನನ್ಗೆ ಸ್ವಲ್ಪ ಡೀಟೇಲ್ ಎಲ್ಲ ಗೊತ್ತಾಗಿದೆ. ಇಷ್ಟು ದಿವಸ ನನ್ಗೆ ಗೊತ್ತಾಗಿಲ್ಲ. ಅದು ಇಷ್ಟು ವರ್ಷ ಮುಚ್ಚು ಮಾಡ್ಕೊಂಡು ಯಾವುದೊಂದು. ಮೇಡಮ್ ನಾನು ನಿಮ್ಗೆ ಕೇಳ್ತೀನಿ, ಕೇಳ್ಬೋದಾ ಮೇಡಮ್? ನಾನು ಆ ಥರ ತಪ್ಪು ಮಾಡಿದರೆ ಇವನ್ನ ನಾನು ಸಾಕಿ ಮದುವೆ ಮಾಡಿ ನನಗೇನು ಹಣೆ ಬರೋಣ ಮೇಡಮ್? ಇಲ್ಲವರೆಗೂ ಬಂದು ಏನೋ ಗೊತ್ತಿಲ್ಲಪ್ಪ. ಈಗ ಅವ್ರು ಹೇಳ್ತಾ ಇದಾರೆ ಇದಕ್ಕೆ ಅವ್ರೊಬ್ಬರೇ ಸಾಕ್ಷಿ, ನಾವ್ ಯಾರು ಏನು ಇದು ಸಾಬೀತು ಮಾಡಕ್ಕೂ ಆಗಲ್ಲ, ಸಾಬೀತು ಮಾಡದೇ ಇರೋಕ್ಕೂ ಆಗಲ್ಲ. ನಾನು ಅದಕ್ಕೆ ಹೇಳ್ತೀನಲ್ಲ ಮೇಡಮ್, ನಾನು ಎಲ್ಲೂ ನೀವು ಎಲ್ಲಿ ಕರೆದ್ರೆ ನಾನು ಬರ್ತೀನಿ. ಇಲ್ಲಿಗಿಂತ ಇನ್ನೆಲ್ಲಿಗೆ ಹೋಗ್ತೀರಪ್ಪ? ನಾನು ಹಂಗೆ ಆ ಥರ ಮಾಡಿದ್ರೆ ನಾನು ಕರ್ಕೊಬಂದು ನಾನೇ ಆಗಿ ಮೇಡಮ್ ಮಕ ಚಿಕ್ಕಂದು ಮಾಡ್ಕೊಂಡು ನಿಮ್ಮ ಹತ್ರ ಒಂದ್ಸಲ ಸ್ಟೇಷನ್ಗೆ ಹೋದಾಗ, ಬನ್ಸಗರಿ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಆ ಅಮ್ಮನೇ ಹೇಳಿದ್ರು
ಸ್ಟೇಷನ್ಗೆಲ್ಲ ಹೋಗ್ಬೇಡಿ, ನಾನೇ ಬಂದು ಕರ್ಕೊಬರ್ತೀನಿ. ಇಲ್ಲ ಇದು ಆವತ್ತೇ ತೀರ್ಮಾನ ಆಗಿರೋದು. ಮೇಡಮ್ ರೀ ಒಂದ್ ನಿಮಿಷ ರೀ, ಜೊತೆಲಿ ಏನಪ್ಪ ಸಾಕ್ಷಿ ತೋರ್ಸು ನೀನು ಅವ್ರಿಬ್ರು ಜೊತೆಲಿ ಇದ್ದಂದಲ್ಲ. ಒಂದ್ ನಿಮಿಷ ಅವತ್ತೇ ಹೇಳ್ಬೇಕಾಯ್ತು ನೀನು. ಮೇಡಮ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿನ ಕೂರ್ಸಿದ್ರು ಮೇಡಮ್ ಅವತ್ತು ಅವ್ರ ಮನೆಯಲ್ಲಿ. ಆ ಹಬ್ಬಕ್ಕೆ ಯಾವ ಹಬ್ಬ ಅಂತ ಮತ್ತೆ ವರಮಹಾಲಕ್ಷ್ಮಿ ಹೇಳ್ತಾ ಇದ್ರಿ ಮೇಡಮ್? ವರಮಹಾಲಕ್ಷ್ಮಿ ಹಬ್ಬ ಅಂತ ಕೂತಿದ್ರಿ? ಅಲ್ಲ ಮೇಡಮ್ ಜೊತೆಲಿ ಇದ್ರು ಅಂತ ಹೇಳ್ತಾ ಇದಾರಲ್ಲ ಮೇಡಮ್. ಹಬ್ಬದ ದಿವಸ ಯಾರಾದ್ರು ಅದೆಲ್ಲ ನನಗೆ ಗೊತ್ತಿಲ್ಲಮ್ಮ. ಯಾವ ಹಬ್ಬ ಅಂತ ಬಂದಾಗ ಎಲ್ಲರೂ ಯಾಕಮ್ಮ ಸುಮ್ಮನಿದ್ರಿ? ಮೇಡಮ್ ನನಗೆ ಗೊತ್ತಿಲ್ಲ ಮೇಡಮ್. ಮೇಡಮ್ ನಾವು ಮರ್ತೀವಿ ಮೇಡಮ್. ನಾವು ಅದ್ ಹೆಂಗ್ ಮರ್ತೋಗತ್ತೆ ಈಗ ನೆನಪಾಗ? ಮೇಡಮ್ ನಾನು ಹೇಳ್ತಾ ಇದ್ದೀನಲ್ಲ ಮೇಡಮ್, ಮಾಡಿದೆ ತಾನೆ ಮೇಡಮ್ ನೆನಪಿರೋದಕ್ಕೆ. ಅವ್ರು ಹೇಳ್ತಿದ್ರಲ್ಲ ಅವ್ರು ಹೇಳಿ ಮೇಡಮ್ ಯಾವ ಹಬ್ಬ ಅಂತ. ಬಾಯಲ್ಲಿ ಹೊರಡಲ್ಲ ಅಂತ ಹೇಳ್ತಾ ಇದ್ದಾರೆ. ಏನ್ ಮೇಡಮ್ ನೀವು ಹಂಗೆ ಹೇಳ್ತಿರಲ್ಲ ಮೇಡಮ್ ನೀವು. ನಾನು ಯಾವ ತೀರ್ಮಾನಕ್ಕೂ ಬಂದಿಲ್ಲ. ಈಕೆ ಸುಳ್ಳು ಹೇಳೋ ಅಗತ್ಯ ಇರ್ಲಿಲ್ಲ. ಎಲ್ಲರೂ ಒಟ್ಟಿಗೆ ಕೂಗಾಡ್ತಾ ಇದ್ರು. ಏನಿದೆ ಮೇಡಮ್? ಕೂಗೋದಲ್ಲ ಮೇಡಮ್, ಇದರ ತಪ್ಪು ಹೊರ್ಸ್ರೆ ಏನ್ ಮಾಡಕ್ಕಾಗುತ್ತೆ? ನೀವ್ ಹೇಳಿ. ನನ್ನ ಮಗಳು ನನ್ನ ಮಗಳು ಇದ್ದಾಳೆ, ಈ ಹುಡುಗಿನ ನನ್ನ ಮಗಳೇ. ಇವತ್ತು ಹೇಳ್ತೀನಿ, ಆತರ ತಪ್ಪು ಹೊರ್ಸ್ರೆ ನೀವು ಒಪ್ಕೊಂತೀರಾ? ಅವ್ರ ಮಾತಾಡಿ ಸುಮ್ಮನೆ. ನಾನು ಅವ್ರ ಮನೇಲಿ ಇಲ್ಲ, ನಮ್ಮ ಅಮ್ಮನ ಮನೇಲಿ ತಾಯಿ ಮನೆ ಮೇಲೆ ಗಂಡ ಹೆಸರಾಗಲಿ ಮೇಡಮ್, ಆಸೆ ಇರ್ಬೇಕು ತಾನೆ. ಹೋಲ್ ಬುರಪ್ಪ ನಮ್ ಗಂಡ ಹೊಡೆದ ಒಂದ್ ಡೇಟು ಬಂದು ಇರ್ಬೇಕಿತ್ತು. ನಾನೇ 2 ಸಲ ತಪ್ಪಾಯ್ತು ಅಂತ ಹೋದ್ನಲ್ಲ ಮೇಡಮ್. ನೀವು ಒಂದ್ಸಲ ಅದು ಬಂದ್ರ ಬಂದ್ ನೋಡ್ರ ಸಮಸ್ಯೆ ಇದಮ್ಮ. ಏನ್ ಸಮಸ್ಯೆ ಮೇಡಮ್? ಹೇಳಿದ್ದೆ ಹೇಳ್ಕೊಂಡಿದ್ರೆ ಹೇಳೋದು ಒಂದ್ ಮಾತು ಅವ್ರು ಹೇಳ್ತಾ ಇದಾರಲ್ಲಮ್ಮ. ಇಲ್ಲ ಅಂತ ನೀವು ಹೇಗಾದ್ರೂ ತೋರಿಸಿ ನನಗೆ. ಎಲ್ಲಿ ಬರ್ಬೇಕು ಮೇಡಮ್? ಅವ್ರಿಗೆ ಹೇಳಿ ಇಲ್ಲ ಅಂತ. ನಾನು ಹೆಂಗೆ ಹೇಳಿ? ನಾನು ಮಾತಾಡ್ದೆ ಆಗಲ್ವಲ್ಲ ಅವ್ರಿಗೆ? ಇವಾಗ ಅವ್ರು ಹೇಳೋದು ಏನ್ ನಂಬಿಕೆ? ಯಾವ ಇದ್ರಲ್ಲಿ ಹೇಳ್ತಾರೆ ಮೇಡಮ್? 3 ತಿಂಗಳು ಮತ್ತೆ ನಾವು ತೋರ್ಸಿಲ್ಲ, ನಾವೇನ್ ತೋರ್ಸಿಲ್ಲ? ನಾನು ಕೇಳಿಸ್ 3 ತಿಂಗಳು ಇಲ್ಲ ನಮ್ಮ ಮನೇಲಿ. ನಾವೀಗ 3 ತಿಂಗಳಿಲ್ಲ ನಮ್ಮ ಮನೇಲಿ. ಇದನ್ನ ಸಾಬೀತು ಮಾಡಕ್ ಆಗೋದೇ ಇಲ್ಲಮ್ಮ ಈ ತರ ಸಂಬಂಧನ. ಅವ್ರು ಹೇಳ್ತಾ ಇದಾರಷ್ಟೇ. ನಾನಿತ್ತು ಅಂತ ನಾನೆಲ್ಲ ಹೇಳಿದೆ? ಅವ್ರು ಹೇಳ್ತಾ ಮೇಡಮ್ ಒಂದಿದೆ, ನಾವು ಇಲ್ಲಿ ಲೆಕ್ಕ ಕೊಡ್ಲಿಲ್ಲ ಅಂದ್ರೆ ದೇವ್ರ ಲೆಕ್ಕ ಕೊಡ್ಬೇಕು. ಏನ್ ಹೇಳಿ? ನಾನು ಒಂದ್ ಹೆಣ್ಮಗುಗೆ ಕೊಟ್ಟಿದ್ದೀನಿ. ಇಲ್ಲ ಮೇಡಮ್, ನಾನು ಆತರ ತಪ್ಪು ಮಾಡಿದ್ರೆ ನನ್ನ ಮಗಳು ಯಾರಾದ್ರೂ ಆತರ ತಪ್ಪು ಮಾಡ್ತಾರೆ.